ಫ್ರೀಯಾಗಿ ಮನೆ ಕಟ್ಸ್ಕೊಡ್ತಾರಂತೆ. ಮತ್ತೆ ನಾವೇನು ಕೀಳಕ್ಕಿದೀವ ಬ್ಯಾಂಗ್ಳೂರಲ್ಲಿ? ಕಡಿದಿರೋ ಟ್ಯಾಕ್ಸ್ ನಮ್ದು, ತಗೊಂತಿರೋದೆಲ್ಲ ನಮ್ದು. ಒಂದು ಓಟ್ ಇಲ್ದಿರೋರ್ಗೆ ಮನೆ ಕಟ್ಸ್ಕೊಡ್ತಿದ್ದೀರಾ, ಓಟ್ ಇರೋರ್ನ ಬೀದಿಯಲ್ಲಿ ಬಿಟ್ಟಿದ್ದೀರಾ. ಹೇ ಬ್ಯಾಂಗ್ಳೂರಿಯನ್ಸ್, ಬೆಂಗಳೂರಲ್ಲಿ ರೆಂಟ್ ಕಟ್ಟಕ್ ಆಗ್ತಿಲ್ವಾ? ಕನ್ನಡಿಗರನ್ನ ಬನ್ನಿ, ಫ್ರೀಯಾಗಿ ಮನೆ ಯಾವ ತರ ತಗೋಬೇಕು ಅಂತ ಹೇಳ್ತೀನಿ. ಏನಿಲ್ಲ, ಗೌರ್ಮೆಂಟ್ ಎಲ್ಲೆಲ್ಲಿ ಪ್ಲೇಸ್ ಇರುತ್ತೋ ಹೋಗಿ ಒಂದು ಟೆಂಟ್ ತರ ಹಾಕೊಳ್ಳಿ, ಇಲ್ಲಾಂದ್ರೆ ಒಂದು 20-30 ಹಾಲೋ ಬ್ರಿಕ್ಸ್ ಬರುತ್ತೆ, ಕಟ್ಕೊಂಡು ಒಂದೆರಡು ರೇಕ್ ಹಾಕೊಳ್ಳಿ ಮೇಲೆ. ಓಕೆನಾ? ಸ್ವಲ್ಪ ದಿನ ಆದ್ಮೇಲೆ ಗೌರ್ಮೆಂಟ್ ಒಂದು ನೋಟಿಸ್ ಕೊಡುತ್ತೆ, ಇಗ್ನೋರ್ ಮಾಡಿ. ಸ್ವಲ್ಪ ದಿನ ಆದ್ಮೇಲೆ ಅದನ್ನ ಡೆಮಾಲಿಷ್ ಮಾಡ್ತಾರೆ. ಮತ್ತೆ ಏನಿಲ್ಲ, ಜಸ್ಟ್ ಹೋಗ್ಬಿಟ್ಟು ಕೇರಳದು CM ಇಲ್ಲ ಅಲ್ಲಿ ಯಾರಾದ್ರೂ ಇರ್ತಾರಲ್ವಾ, MLA ತಗೊಂಡ್ಬಂದು ಅಲ್ಲಿ ಒಂದು ಫೋಟೋ ತೆಗಿಸಿ ಆ ಫೋಟೋನ CM ಅವ್ರಿಗೆ ಕಳ್ಸ್ಕೊಡಿ, ಇಲ್ಲ ಟ್ಯಾಗ್ ಮಾಡಿ ಟ್ವಿಟರ್ ಅಲ್ಲಿ. ಓಕೆ, ಅಷ್ಟೇ. ವಿತೌಟ್ ಇನ್ವೆಸ್ಟಿಂಗ್ ಎನಿಥಿಂಗ್ ಯು ವಿಲ್ ಗೆಟ್ ಎ ಹೋಮ್. ಏನು ನಯ್ಯ ಪೈಸಾ ಖರ್ಚಿಲ್ಲದೆ ನಿಮ್ ಮನೆ ಸಿಗುತ್ತೆ ಗುರು. ಓಕೆ, ಒಬ್ಬ IT ಎಂಪ್ಲಾಯಿ ಒಂದು 30-40 ಸೈಟ್ ಬ್ಯಾಂಗ್ಳೂರಲ್ಲಿ ಕಾರ್ನರ್ ಅಲ್ಲಿ ತಗೋಬೇಕು ಅಂತ ಹೇಳಿದ್ರು ಕೂಡ 1.5 ಇಂದ 2 ಕೋಟಿ ಬೇಕು. ಮನೆ ಕಟ್ಟಬೇಕು ಅಂದ್ರೆ ಇನ್ನೊಂದ್ 2 ಕೋಟಿ, ಆಲ್ಮೋಸ್ಟ್ 3 ಕೋಟಿ 4 ಕೋಟಿ ಬೇಕು. ಅವನನ್ನ ಜೀವನ ಪೂರ್ತಿ ಸಂಪಾದನೆ ಮಾಡಿದ್ರು ಕೂಡ ಅದ್ರಲ್ಲಿ ಅರ್ಧ 5% ಸಾಕಾಗಲ್ಲ. ಇನ್ ಕೆಲವರು ಪಾಪ ಲೋನ್ಗಳು ತಗೊಂಡು ಅಪಾರ್ಟ್ಮೆಂಟ್ ಅಲ್ಲಿ EMI ಕಟ್ಕೊಂತಿದ್ರೆ, ಯಾವನೋ ಶೆಡ್ ಹಾಕ್ದ, ಅದನ್ನ ಕಿತ್ತಾಕಿದ್ರು, ಅದಕ್ಕೆ ಯಾವನೋ ಬಂದ, ಅದಕ್ಕೆ ಇವನು ಫ್ರೀಯಾಗಿ ಮನೆ ಕಟ್ಸ್ಕೊಡ್ತಾರಂತೆ. ಮತ್ತೆ ನಾವೇನು ಕೀಳಕ್ಕಿದೀವ ಬ್ಯಾಂಗ್ಳೂರಲ್ಲಿ? ಕಡಿದಿರೋ ಟ್ಯಾಕ್ಸ್ ನಮ್ದು, ತಗೊಂತಿರೋದೆಲ್ಲ ನಮ್ದು. ಒಂದು ಮನೆ ಕಟ್ರೆ ಕಂದಾಯ ಕಟ್ಟಬೇಕು, ಒಂದು ಎಲೆಕ್ಟ್ರಿಕ್ ಎಲ್ಲ ನಮ್ಮ ಹತ್ರ ತೆಗೆಸ್ಕೊಂಡು ನೀವು ಯಾವನ್ಗೋ ಮನೆ ಕಟ್ಕೊಡ್ತೀರಿ. ನಾವೇನ್ ಸಾರಿ ಟು ಸೇ ದಿಸ್, ಬಿಕಾಸ್ ನನ್ ಲಿಟ್ರಲಿ ನ್ಯೂಸ್ ಕೇಳಿದ ತಕ್ಷಣ ತುಂಬಾ ಬೇಜಾರಾಯ್ತು ಮನಸ್ಸಿಗೆ. ಲಿಟ್ರಲಿ ಹೇಳ್ತೀನಿ, ತುಂಬಾ ಬೇಜಾರಾಯ್ತು. ಬಿಕಾಸ್ ಒಬ್ಬ ಕನ್ನಡ ಪ್ರಜೆಗೆ ಇಲ್ಲದೆ ಇರೋ ಹಕ್ಕುಗಳು ಯಾರೋ ಬಂದು ವಲಸಿಗರು ಬಂದಲ್ಲಿದ್ರೆ ಅವ್ರು ಕೊಟ್ಬಿಡ್ತೀರಾ. ನಾನು ಅವ್ರು ಕೊಟ್ಟಿರೋದಕ್ಕೆ ನಾನು ಏನು ಬೇಜಾರಿಲ್ಲ. ಬಟ್ ಒಬ್ಬ ಕನ್ನಡಿಗನಾಗಿ ಇಷ್ಟು ದಿನದಿಂದ ಇದ್ದಾರೆ, ತುಂಬಾ ಜನ ಇದ್ದಾರೆ. ಟ್ರಸ್ಟ್ ಮೀ, ನಿಮ್ಗೆ ಬೇಕಾ ಸಿಟೀಸ್ ನಾನು ತೋರಿಸ್ತೀನಿ. ನಮ್ಮ ಬ್ಯಾಂಗ್ಳೂರಲ್ಲಿ ಎಷ್ಟೋ ಕಡೆ ಚಿಕ್ಕ ಚಿಕ್ಕ ಟೆಂಟ್ಗಳು ಹಾಕೊಂಡಿದ್ದಾರೆ. ಯಾರು? ಕರ್ನಾಟಕ ಪ್ರಜೆಗಳು. ಅವರ ಓಟ್ ಇದೆ ನಿಮ್ಗೆ, ಅದು ಮರ್ತೋಗ್ಬೇಡಿ. ಓಟ್ ಇಲ್ದಿರೋರ್ಗೆ ಮನೆ ಕಟ್ಸ್ಕೊಡ್ತಿದ್ದೀರಾ, ಓಟ್ ಇರೋರ್ನ ಬೀದಿಯಲ್ಲಿ ಬಿಟ್ಟಿದ್ದೀರಾ. ಶೇಮ್ ಆನ್ ಯು ಗೌರ್ಮೆಂಟ್ ಅಂತ ಹೇಳ್ತಾ ನಮ್ಮ ವಿಡಿಯೋ ಇಲ್ಲ ಮುಗಿಸೋಣ. ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್, ಬಾಯ್.